ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗೆ ಉತ್ತರವನ್ನು ಕೊಡುವಂತಹ ಒಂದು ವಿಡಿಯೋ ಆಗಿರುತ್ತೆ. ನೀವೇನು ಕ್ವಶನ್ ಕೇಳಿದ್ರಂದರೆ, ನಾವು SSLC ವಿದ್ಯಾರ್ಥಿಗಳಿದ್ದೀವಿ, ನಮ್ಮಗಳಿಗೆ ಈ ಒಂದು ಕೋರ್ಸ್ ಮಾಡೋದ್ರಿಂದ ನಮಗೆ ಟಫ್ ಆಗುತ್ತಾ ಮತ್ತು ಸಬ್ಜೆಕ್ಟ್ಗಳು ಹೆವಿ ಆಗ್ತಾವಾ ಅಂತ ನಿಮ್ಮ ಪ್ರಶ್ನೆ ಆಗಿದೆ. ಸೊ ಹೌದು, 2 ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತೇನೆ. ಒಂದೇ ಕ್ವಶನ್ಗೆ 2 ಉತ್ತರಗಳನ್ನು ಕೊಡ್ತೇನೆ. ಒಂದು ಟಫ್ ಆಗುತ್ತೆ, ಒಂದು ಈಸಿನೂ ಕೂಡ ಆಗುತ್ತೆ. ಟಫ್ ಯಾವಾಗ ಆಗುತ್ತೆ ಅಂತಂದರೆ, ನೀವು ಕರೆಕ್ಟಾಗಿ ಪ್ರಾಪರಾಗಿ ಸ್ಟಡಿ ಮಾಡಲಿಲ್ಲ ಅಂತಂದರೆ. ಯಾಕಂತಂದರೆ ಇಲ್ಲಿ ಮೆಡಿಕಲ್ ಕೋರ್ಸ್ಗಳು ಇರೋದರಿಂದ, ಉದಾಹರಣೆಗೆ ಇಲ್ಲಿ ಸೈನ್ಸ್ ಕೋರ್ಸ್ಗಳು ಮತ್ತು ಮೆಡಿಕಲ್ ಕೋರ್ಸ್ಗಳು ಇರೋದರಿಂದ ನಿಮ್ಗಳಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದು ಹೊಸದಾಗಿ ಓದುವುದರಿಂದ ನಿಮಗಿದು ಸ್ವಲ್ಪ ಟಫ್ ಅನ್ನಿಸ್ಬೋದು. ಸ್ಪೆಷಲಿ ಮೆಡಿಕಲ್ ಕೋರ್ಸ್ಗಳು ಅಂದರೆ ಯಾವುದು? ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಈ ರೀತಿ ಕೋರ್ಸ್ಗಳು ಇಲ್ಲಿ ಇರೋದರಿಂದ ನಿಮ್ಗಳಿಗೆ ಇಲ್ಲಿ ಏನಾಗ್ಬೋದು ಅಂತಂದರೆ ಸ್ವಲ್ಪ ಹೆವಿ ಆಗ್ಬೋದು. ಆದರೆ ಭಾಳಷ್ಟು ಕರ್ನಾಟಕದಲ್ಲಿ 95% ವಿದ್ಯಾರ್ಥಿಗಳು SSLC ಮೇಲೇ ಇರೋದರಿಂದ ಮತ್ತು SSLC ಮೇಲೇ ಅವರು ಟಾಪರ್ ಆಗಿರೋದರಿಂದ ಇದು ಟಫ್ ಅನಿಸೋದಿಲ್ಲ, ನೀವು ರೆಗ್ಯುಲರ್ ಸ್ಟಡಿ ಮಾಡೋದರಿಂದ. ನಾನು ಪ್ರತಿದಿನ ನೀವು ಟಚ್ಚಲ್ಲಿರೋದ್ರಿಂದ, ಸಬ್ಜೆಕ್ಟ್ ಟಚ್ಚಲ್ಲಿರಬೇಕು ಮತ್ತು ಏನಂದರೆ ಕ್ಲಾಸಸ್ಗೆ ಸರಿಯಾಗಿ ಅಟೆಂಡ್ ಆಗೋದರಿಂದ ನಿಮಗೇನಾಗುತ್ತೆ ಅಂದರೆ ಇದು ಟಫ್ ಆಗೋದಿಲ್ಲ, ತುಂಬ ಈಸಿ ಆಗುತ್ತೆ DMLT ಕೋರ್ಸ್. ಇನ್ ಕೇಸ್ ಆಫ್ ನೀವು ಸರಿಯಾಗಿ ಏನಂದರೆ ಇಲ್ಲಿ ಲಕ್ಷ್ಯ ಕೊಟ್ಟು ಓದೋದಾಗಲಿ ಅಥವಾ ಅಪ್ಡೇಟ್ ಇಲ್ಲದೇ ಇರೋದರಿಂದ ಇದು ನಿಮಗೆ ಟಫ್ ಅನ್ನಿಸ್ಬೋದು. ಹೊರತುಪಡಿಸಿದರೆ ಇದು ಸಬ್ಜೆಕ್ಟ್ ಪ್ರತಿದಿನ ನೀವು ಕ್ಲಾಸಸ್ಗಳನ್ನು ಮತ್ತು ಸರಿಯಾಗಿ ರೀಡ್ ಮಾಡೋದರಿಂದ ಈ ಒಂದು ಸಬ್ಜೆಕ್ಟ್ ಮೆಡಿಕಲ್ ಸಬ್ಜೆಕ್ಟ್ಗಳು ನಿಮಗೆ ಈಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ ದ ಒಂದು 3 ಮಂತಲ್ಲೇ ನಿಮಗೆ ಏನಾಗುತ್ತೆ ಅಂತಂದರೆ ಈಸಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಡಿ ಮಾಡ್ತಾಯಿದ್ರೆ.